ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ದೋಸೆನೂ ಚಟ್ನಿ ಮಾಡ್ತಾ ಇದ್ದೀನಿ. ಚಟ್ನಿಗೆ ತೆಂಗಿನಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುರ್ಗಡ್ಲೆ ಹಾಕಿ, ಉಪ್ಪು ಹಾಕಿ, ಸ್ವಲ್ಪ ಹುಣಸೆಹಣ್ಣು ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಒಂದೇ ಟೈಮ್ಗೆ 2 ದೋಸೆ ಆಗೋಂಗೆ 2 ತವ ಇಟ್ಟು ದೋಸೆ ಸುಡ್ತಾ ಇದ್ದೀನಿ. ಒಂದೊಂದಂದರೆ ತುಂಬ ಲೇಟ್ ಆಗುತ್ತೆ ಅಂತ ಎರಡು ದೋಸೆ ಹಾಕ್ತಾ ಇದ್ದೀನಿ. ದೋಸೆ ಸರಿಯಾಗಿ ಬರ್ತಾ ಇರಲಿಲ್ಲ ಅಂದ್ಬಿಟ್ಟು ಒಂದು ಈರುಳ್ಳಿ ಅರ್ಧ ಕಟ್ ಮಾಡಿ ಈ ಥರ ತವಾ ಮೇಲೆ ಉಜ್ಜಿ ಆಮೇಲೆ ದೋಸೆ ಹಾಕಿದ್ರೆ ಕ್ಲೀನಾಗಿ ಬರುತ್ತೆ. ಫ್ರೆಂಡ್ಸ್, ನಮ್ಮ ಯಜಮಾನರು ಪಾತ್ರೆ ಎಲ್ಲ ಜಾಸ್ತಿ ಇದೆ ಅಂದ್ಬಿಟ್ಟು ಸ್ವಲ್ಪ ತೊಳೆದು ಕೊಟ್ಬಿಟ್ಟು ಹೋಗ್ತೀನಿ ಅಂತ ತೊಳಿತಾ ಇದ್ದಾರೆ. ಹೆಲ್ಪ್ ಮಾಡಿಕೊಡ್ತಾರೆ ತುಂಬ ನನಗೆ. ಟಿಫನ್ ಎಲ್ಲ ಆಗಿ ಸ್ಕೂಲ್ಗೆ ಹೋದ್ರು ಯಜಮಾನ್ರು. ಆಫೀಸ್ಗೆ ಹೋದ್ಮೇಲೆ ರೂಮ್ ನೋಡಿ ಯಾವ ಥರ ಮಾಡಿಟ್ಟವ್ರೆ ಮಕ್ಕಳು. ಮುಖ ಒರೆಸೋದು, ಟವಲೆಲ್ಲ ಅಲ್ಲೇ ಬಿಸಾಕೋದು, ಇನ್ನೇನೋ ಸಾಕ್ಸ್ ಹುಡ್ಕಕ್ಕೆ ಹೋಗಿ ಅದೆಲ್ಲ ಅಲ್ಲೇ ಚೆಲ್ಬಿಟ್ಟು ಎಲ್ಲ ಬೆಡ್ ಅಂದ್ಕೊಂಡವ್ರ ಏನೋ ಗೊತ್ತಿಲ್ಲ, ಎಲ್ಲ ಚೆಲ್ಬಿಟ್ಟು ಹೋಗ್ಬಿಟ್ಟವ್ರೆ. ಒಗ್ದಿರೋ ಬಟ್ಟೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟವ್ರೆ. ಈಗ ಅದನ್ನೆಲ್ಲ ಸರಿ ಮಾಡಬೇಕು. ನಾನು ಸ್ನಾನ ಮಾಡಿ ಬಟ್ಟೆನೆಲ್ಲ ಕೆಳಗಡೆನೆ ಹಾಕ್ಬಿಟ್ಟು ಹೋಗೋರ ನೋಡಿ. ಇದು ತೆಗ್ದು ಈಗ ಬಾಸ್ಕೆಟಲ್ಲಿ ಹಾಕೋದೆಲ್ಲ ಒಗ್ದಿರೋ ಬಟ್ಟೆಗಳು ಮಡ್ಚಬೇಕು. ಅದನ್ನೆಲ್ಲ ಮಡ್ಚಿ ಬೀರಲ್ಲಿ ಇಡಬೇಕು. ಪೌಡ್ರ್ ತೆಗಿತಾರೆ ಹಂಗೆ ಇಡ್ತಾರೆ, ಕ್ರೀಮ್ ತೆಗಿತಾರೆ ಹಂಗೆ ಇಡ್ತಾರೆ ನೋಡಿ. ಇದರಲ್ಲಿ ಸಾಕ್ಸು ಅದೆಲ್ಲ ಇತ್ತು, ಅದೆಲ್ಲ ಹುಡ್ಕಕ್ಕೆ ಹೋಗಿ ಎಲ್ಲ ಚೆಲ್ಬಿಟ್ಟು ಅರ್ಜೆಂಟ್ಗೆ ಸ್ಕೂಲ್ ಟೈಮ್ ಆಗುತ್ತೆ ಅಂತ ಹಂಗೆ ಹೋಗ್ಬಿಟ್ಟಿದ್ದೀಗ. ಸರಿ, ಮನೇಲಿ ಇರ್ತೀನಲ್ಲ ನಾನು, ಮಾಡ್ಕೊಳ್ಳೋದು ಅಂತ ಮಾಡ್ಕೊತಾ ಇದ್ದೀನಿ. ಈ ಸ್ಟೂಲ್ ಬಂದು ಕೆಳಗಡೆ ಇಡೋದ ಅಂದರೆ ಮಕ್ಕಳು ಹತ್ತಿ ಕೆಳಗಡೆ ಬೀಳ್ತಾರೆ ಅಂದ್ಬಿಟ್ಟು ಅದನ್ನು ತೆಗ್ದು ಮಂಚದ ಮೇಲೆ ಇಟ್ಬಿಟ್ಟಿದ್ದೀವಿ. ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಆಗಲೇ ನಾನು ಮುಂದಕ್ಕೆ ಹೋಗೋಕ್ಕಾಗುತ್ತೆ. ಒಳ್ಳೊಳ್ಳೆ ವಿಡಿಯೋ ಹಾಕ್ತೀನಿ ನಾನು. ಪ್ಲೀಸ್ ಒಬ್ಬರೊಬ್ಬರು ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ಖುಷಿ. ನಾನು ಮಾಡೋ ಕೆಲಸ ನನಗೆ ಅಷ್ಟೊಂದು ಕಷ್ಟ ಗೊತ್ತಾಗಲ್ಲ. ಇಷ್ಟ ಆಯ್ತೇನೋ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು.
ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮೂಲಕ ಹೇಳಿ. ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಸರಿ ಮಾಡ್ಕೋತೀನಿ. ಈಗ ಕ್ಲೀನ್ ಆಗಿದೆ ರೂಮು. ನೆಕ್ಸ್ಟು ಆ ಬಟ್ಟೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ವಾಷಿಂಗ್ ಹಾಕಿದ್ದೆ, ಅದು ವಾಶ್ ಮಾಡ್ತಾ ಇದೆ ಮಿಷಿನು. ಈಗ ನೋಡಿ ಮನೆ ಯಾವ ರೀತಿ ಇದೆ ಅಂತ ಕ್ಲೀನಾಗಿ ಮಾಡಿಬಿಟ್ಟಿದ್ದೀನಿ. ಇದೆಲ್ಲ ಮುಗಿದ ಮೇಲೆ ಕಿಚನ್ ಕರ್ಕೊಂಡು ಹೋಗ್ತೀನಿ ನೋಡಿ. ಕಿಚನಲ್ಲಿ ನೋಡಿ ಹೆಂಗಾಗ್ಬಿಟ್ಟಿದೆ ಈಗ. ಇದೆಲ್ಲ ಮುಗಿದ ಮೇಲೆ ಕಿಚನು ಈ ರೀತಿ ಇದೆ. ಅದನ್ನ ಈಗ ಸರಿ ಮಾಡ್ಕೊಂಡು ಬರಬೇಕು ಒಂದೊಂದಾಗಿ.
ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಬೇಕಾಗಿರೋದು ಟೊಮೊಟೊ ಒಂದು 3, ಚಕ್ಕೆ ಲವಂಗ 2 ಪೀಸು, ಸಾಂಬಾರು ಪುಡಿ ಸ್ವಲ್ಪ, ಹುಣಸೆಹಣ್ಣು, ಒಂದು ಈರುಳ್ಳಿಲಿ 3/4 ಈರುಳ್ಳಿನ ಕಟ್ ಮಾಡಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಬಂದು ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ. ಈ ವಿಡಿಯೋ ಫಸ್ಟೇ ಹಾಕಿದ್ದೀನಿ. ರವೆ ತಂದಿದ್ದು ಅದನ್ನ ಹುರಿದು ಇಟ್ಕೊಳ್ಳೋದ ಅಂತ ಸ್ವಲ್ಪ ತುಪ್ಪ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಈ ಥರ ಮಾಡಿ ಇಡೋದ್ರಿಂದ ಹುಳ ಯಾವುದು ಬರೋದಿಲ್ಲ. ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ದಿನದ ತನಕ. ಉಪ್ಪಿಟ್ಟು ಕೇಸರಿ ಬಾತು ಏನಾರ ಮಾಡಬೇಕು ಅಂದರೆ ಟಕ್ಕಂತ ಮಾಡ್ಬೋದು, ಈಸಿ ಆಗುತ್ತೆ. ಇಲ್ಲಾಂದರೆ ಆಗಲೇ ಹುರಿತಾ ಇರಬೇಕು, ಅದು ಹುರಿದು ಮಾಡೋ ತನಕ ಲೇಟ್ ಆಗುತ್ತೆ ಅಂತ ಈ ಥರ ಮಾಡಿ ಇಟ್ಕೊಬಿಡ್ತೀನಿ ನಾನು ಯಾವಾಗಲೂ. ತಣ್ಣಗಾದ್ಮೇಲೆ ಈ ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿಟ್ಕೋಬೇಕು. ತುಂಬ ಜೋರು ಉರಿ ಇಡಬಾರ್ದು, ಸೀದೋಗುತ್ತೆ. ನೆಕ್ಸ್ಟು ವಾಷಿಂಗ್ ಆಗಿತ್ತು ಬಟ್ಟೆ ಎಲ್ಲ, ಅದನ್ನೆಲ್ಲ ಮನೆ ಮುಂದೆ ಒಣಗಾಕೋತಾ ಇದ್ದೀನಿ. ಇದು ಮುಗಿದ್ಮೇಲೆ ಪೂಜೆನೂ ಮುಗಿಸ್ದೆ. ಫ್ರೆಂಡ್ಸ್, ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.